ನಮಸ್ಕಾರ, ನನ್ನ ಹೆಸರು ರಮ್ಯಾ ಅಂತ ಹೇಳಿ, ಚಿಕ್ಕನುಂಡಿ. ನಿನ್ನೆ ದಿನ ನಮ್ದು ನಮ್ಮ ಮನೆಯವ್ರ ತಂದೆದು ಪಿತ್ರಾರ್ಜಿತ ಆಸ್ತಿಗೋಸ್ಕರ ನಾವು ಕೋರ್ಟ್ ಆದೇಶದಂತೆ ಹೋಗಿದ್ವಿ ಜಾಗಕ್ಕೆ. ಆ ಸಮಯದಲ್ಲಿ ನಮ್ಮ ಮನೆಯವ್ರದ್ದು ಅಣ್ಣ ಆಗ್ಬೇಕು ಸುರೇಶ್ ಅಂತ ಹೇಳ್ಬಿಟ್ಟು ಅವರು ನಮ್ಮ ದೈವ ಬಂದ ರೀತಿಯಲ್ಲಿ ದೊಂದಿ ಹಚ್ಕೊಂಡ್ಬಿಟ್ಟು ಇದನ್ನ ಏನೋ ಒಂದಕ್ಕೆ ದೊಂದಿ ಹಚ್ಕೊಂಡ್ಬಿಟ್ಟು ಅದನ್ನ ತಗೊಂಡ್ಬಂದು ಸುಡ್ಲಿಕ್ಕೆ ಅಂತ ಹೇಳಿ ನೋಡಿದ್ರು. ಸುಟ್ಟು ದೈವ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೂ ಅಟ್ಯಾಕ್ ಮಾಡಿದ್ದಾನೆ ಅವರು. ನಮಗೂ ಕೂಡ ಅದ್ರ ನಂತರದಲ್ಲಿ ಆ ದೊಂದಿಯಲ್ಲೇ ತಗೊಂಡು ವಿಡಿಯೋ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾವು ಮಾಡಿರೋದು ಆಕ್ಚುಲಿ ಏನಕ್ಕೆ ಅಂದ್ರೆ ಸರ್ವೆ ಮಾಡ್ತಾ ಇರೋದನ್ನ ನಮ್ಗೆ ಐಡಿ ಪ್ರೂಫಿಗೋಸ್ಕರ ನಾವು ಮಾಡ್ಕೊಂಡಿರೋದು. ಅವ್ರು ಮಾಡಿರೋದು ಯಾವ್ದಕ್ಕೂ ನಾವು ಹೋಗಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರು ನಮ್ಮನ್ನ ಅಟ್ಯಾಕ್ ಮಾಡಿದ್ರು. ದೈವ ಬಂದಿದೆ ಅಂತ ಹೇಳ್ಬಿಟ್ಟು ಹೊಡೆದು ಹಲ್ಲೆ ಮಾಡಿದ್ದಾರೆ. ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಯಾವ ಟೈಮಲ್ಲಿ ಎಲ್ಲಿ ಏನ್ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಇವರು ಮಾನಸಿಕವಾಗಿ ಈ ರೀತಿ ಮಾಡ್ತಿದ್ದಾರೋ ಇಲ್ಲ ಬೇಕು ಅಂತ ಮಾಡ್ತಿದ್ದಾರೋ ಗೊತ್ತಿಲ್ಲ. ನಿನ್ನೆ ಕೂಡ ಬೇರೆಯವ್ರ ಹತ್ರ ಹೇಳಿದಾರಂತ ಇವರು, ನನಗೆ ಮಾನಸಿಕ ಅಲ್ಲ, ಅವರಿಗೆ ಆಸ್ತಿ ಏನು ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಹತ್ರ ಹೇಳಿದಾರಂತೆ. ಹೀಗೆ ಅಂತ ನಾನು ಬೇಕು ಅಂತ ಮಾಡ್ತಾ ಇರೋದು, ಇದನ್ನ ಅವ್ರು ಬಿಟ್ಟು ಓಡ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಬೆದರಿಕೆ ಹಾಕ್ತಿದ್ದಾರೆ. ಈ ಮಹಿಳೆಯರ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋದು ತುಂಬಾ ಅಸಹನೀಯ ಅಂತ ಹೇಳಿ ಅನಿಸ್ತಾ ಇದೆ. ನಾವೀಗ ಒಂಟಿ ಮಹಿಳೆಯರು ಆಚೆ ಸುತ್ತ ಬರ್ಬೇಕಾಗತ್ತೆ, ಸಮಸ್ಯೆ ಆಗತ್ತೆ. ಈ ರೀತಿ ಅವರು ಬೇಕ್ ದೈವಗಳು ಅಂತ ಹೇಳ್ಬಿಟ್ಟು ಮತ್ತೇನೋ ವಾಮಾಚಾರ ಎಲ್ಲ ಮಾಡಿ ತಂದ್ಬಿಟ್ಟು ತೋಟದಲ್ಲೆಲ್ಲ ಕಟ್ಬಿಟ್ಟಿದ್ದಾರೆ. ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಜಾಗಕ್ಕೆ ಏನೋ ಮಾಡೋಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಇದು ಯಾವ ಉದ್ದೇಶದಿಂದ ಮಾಡ್ತಾರೋ ಗೊತ್ತಿಲ್ಲ. ಆದ್ರೂ ಸ್ವಲ್ಪ ಜನಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡ್ರೆ ತುಂಬಾ ಒಳ್ಳೇದಿತ್ತು. ನಿನ್ನೆ ದಿನ ಕೊಪ್ಪ ಕೋರ್ಟ್ JMFC ಕೋರ್ಟ್ನಲ್ಲಿ ನನ್ನ ಮತ್ತು ನನ್ನ ಅಣ್ಣನ ಮತ್ತು ನನ್ನ ತಾಯಿ ಮತ್ತು 4 ಜನ ನಾವು ಅಣ್ಣ ತಮ್ಮದಿದ್ರು, ತಾಯಿ ಇದ್ದಾರೆ. ಇಷ್ಟು ಜನ ಕೋರ್ಟ್ JMFC ಕೋರ್ಟ್ನಲ್ಲಿ ನಮಗೆ ಫೈನಲ್ ಡಿಗ್ರಿ ಆಗಿತ್ತು ಒಂದು ಜಮೀನಿನ ವಿಷಯದಲ್ಲಿ. ಅದನ್ನು ನಾವು ಅಲ್ಲಿ ಕೋರ್ಟಲ್ಲಿ ಫೈನಲ್ ಡಿಗ್ರಿ ಆಗಿದ್ದನ್ನ ತಹಸೀಲ್ದಾರಿಗೆ ಆದೇಶ ಮಾಡಿದ್ರು. ಆದೇಶ ಮಾಡಿದ ತಹಸೀಲ್ದಾರ್ ಪೊಲೀಸ್ ಪ್ರೊಟೆಕ್ಷನ್ ಮುಖಾಂತರ ಸರ್ವೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ರು. ಆದೇಶ ಮಾಡಿದವಾಗ ನಾವು ನಿನ್ನೆ ಸರ್ವೇರು ಪೊಲೀಸ್ನವರು ಬಂದ ಸಂದರ್ಭದಲ್ಲಿ ನಾವು ಆ ಜಾಗದಲ್ಲಿ ಅಳತೆ ಮಾಡ್ತಿರ್ಬೇಕ ಸಂದರ್ಭದಲ್ಲಿ ನನ್ನ ಅಣ್ಣನಾದ ಸುರೇಶ್, ಆಟೋ ಸುರೇಶ ಚಿಕ್ಕನಗುಂಡಿ, ಇವರು ಅಲ್ಲಿಗೆ ಬಂದು ನಕಲಿ ದೈವ ಬಂದ ರೀತಿಯಲ್ಲಿ ವರ್ತನೆ ಮಾಡಿ ನಮ್ಮ ಅತ್ತಿಗೆಯಾದ ರಮ್ಯಾ ಅವ್ರ ಮೇಲೆ ಹಲ್ಲೆ ಮಾಡಿರ್ತಾನೆ. ಹಲ್ಲೆ ಮಾಡಿದಂಥ ವಿಡಿಯೋ ಕೂಡ ನಾವು ನಿಮ್ಗೆ ಇಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಮತ್ತೆ ಆ ದಿನ ಸಂಜೆ ನಮಗೆ ಬಂದು ನಮ್ಮ ಅತ್ತಿಗೆಯವರಿಗೆ ಬೋರ್ವೆಲ್ನಿಂದ ನೀರು ತಕೊಂಡು ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ಬೆದರಿಕೆಯನ್ನು ಹಾಕಿರ್ತಾರೆ. ನಿಮ್ದ ಈ ಜಾಗದ ವಿಷಯದಲ್ಲಿ ಮುಂದೆ ಬಂದ್ರೆ ನಾನು ನಿಮ್ಮನ್ನು ಕೊಲೆ ಮಾಡ್ತೀನಿ ಅನ್ನೋದೊಂದು ಬೆದರಿಕೆಯನ್ನ ಕೊಲೆ ಬೆದರಿಕೆಯನ್ನ ಹಾಕಿರ್ತಾರೆ. ಇದನ್ನ ನಾವು ಪೊಲೀಸ್ ಸ್ಟೇಷನ್ ಕೂಡ ನಮ್ಮ ಅತ್ತಿಗೆ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದನ್ನ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಯಾವ ರೀತಿಯ ಕ್ರಮ ತಗೊಳ್ತಾರೆ ಅನ್ನೋದ್ರಲ್ಲಿ ಇನ್ನು ಮುಂದೆ ನಾವು ನೋಡ್ಬೇಕು. ಹಾಗಾಗಿ ನಮ್ಮ ಕುಟುಂಬಕ್ಕೆ ಇದೊಂದು ಬೆದರಿಕೆ ಇದೆ. ಹಾಗಾಗಿ ಅವರ ಮೈದ್ನ ರಮ್ಯಾ ಅವರ ಮೈದ್ನ ಹರೀಶ್ ಅಂತ ಹೇಳಿ ನಾನು ಹಾಗಾಗಿ ಮೀಡಿಯಾ ಮುಂದೆ ಬಂದು ಇದನ್ನ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಈ ಸಾರ್ವಜನಿಕರಿಗೆ ಇದರಲ್ಲಿ ಏನು ಇದ್ರ ಬಗ್ಗೆ ಗೊತ್ತಾಗ್ಬೇಕು, ಏನು ಈ ರೀತಿ ನಡೆದಿರುವಂತ ವಿಚಾರಗಳನ್ನ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಮೀಡಿಯಾದ ಮುಂದೆ ಬಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ದೀನಿ.